ಹಲೋ ಫ್ರೆಂಡ್ಸ್, ವೆಲ್ಕಮ್. ಸೊ ಇವಾಗ ಬಂದರೆ ನಿಮಗೆ ಗೊತ್ತು, ಎಲ್ಲ ಕಡೆ ಸೇಲ್ ಇರುತ್ತೆ. ಸೊ ಎಲ್ಲ ಕಡೆ ಅಂದರೆ ಎಲ್ಲ ಬ್ರ್ಯಾಂಡ್ಸಲ್ಲೂ. ಸೊ ಈ ಸೇಲಲ್ಲಿ ನಾನು ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ. ಸೊ ಅದು ಒಂದು ಹಾಲ್ ಥರ ಮಾಡೋಣ ಅಂತ ಬನ್ನಿ ತೋರಿಸ್ತೀನಿ ಎಲ್ಲಿ ನಾನು ಏನು ತೊಗೊಂಡಿದ್ದೀನಿ ಅಂತ. H&M ಝಾರಾ ಅಲ್ಲಿ ತೊಗೊಂಡಿದ್ದೀನಿ ನಾನು. ಫಸ್ಟ್ ಡ್ರೆಸ್, ಇದು ಕ್ಯೂಟ್ ಡ್ರೆಸ್, ಚೆನ್ನಾಗಿದೆ, ಕ್ಯೂಟ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಝಾರಾ ತೊಗೊಂಡಿದ್ದು. ಮತ್ತು ಈ ಡ್ರೆಸ್ ಕೂಡ ಝಾರಾಲೆ ತೊಗೊಂಡಿದ್ದು. ಈ ಡ್ರೆಸ್ ನನಗೆ ತುಂಬ ಇಷ್ಟ ಆಯಿತು. ಫಿಟ್ಟಿಂಗ್ಸ್ ತುಂಬ ಇಷ್ಟ ಆಯಿತು. ನನಗೆ ಏನು ವಿಂಟರ್ ಬರುತ್ತೆ ಇದನ್ನು ಹೆಂಗೆ ಬೇಕಾದ್ರೂ ಸ್ಟೈಲ್ ಮಾಡ್ಬೋದು, ಅಷ್ಟು ತಿಕ್ಕಾಗಿದೆ ಮೆಟೀರಿಯಲು. ಸೊ ನೋಡೋಣ ಹೆಂಗೆ ಸ್ಟೈಲ್ ಮಾಡ್ತೀನಿ ವಿಂಟರಲ್ಲಿ ಅಂತ. ಸೊ ನೆಕ್ಸ್ಟ್ ಇದು ಬಂದು ಓನ್ಲಿಲ್ ತೊಗೊಂಡಿದ್ದು. ಸೊ ಸೇಲಲ್ಲಿ ಆಲ್ಮೋಸ್ಟ್ ಮುಗಿತಾ ಬಂತು ಅನಿಸುತ್ತೆ. ಎಲ್ಲ ಫೈನಲ್ ಸೇಲು ಆ ಥರ ಹಾಕೊತಾ ಇದ್ರು ಎಲ್ಲ ಕಡೆ. ಸೊ ಈ ವೀಕ್ ಡೇ ಮತ್ತೆ ಇನ್ನೊಂದ್ಸರಿ ಹೋಗಿ ಬರೋಣ ಅನ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಆಗುತ್ತೆ, ಯಾವಾಗ ಹೋಗ್ತೀನಿ ಅಂತ. ನೆಕ್ಸ್ಟ್ ಬಂದು ಇದು H&M ಅಲ್ಲಿ ತೊಗೊಂಡಿದ್ದು ಪ್ಯಾಂಟ್ ತುಂಬ ಚೆನ್ನಾಗಿದೆ. ಸೊ ನನಗೆ ಸ್ಕಿನ್ನಿ ಫಿಟ್ ಅಷ್ಟೊಂದು ಇಷ್ಟ ಆಗಲ್ಲ. ಆ ಥರ ಲೂಸ್ ಆಗಿದ್ರೆ ನನಗೆ ಪ್ಯಾಂಟ್ಸ್ ಇಷ್ಟ ಆಗುತ್ತೆ. ವೈಟ್ ಪ್ಯಾಂಟು ನನ್ನ ಹತ್ರ ಇದ್ದೀನಿ, ಮೊದಲಿಗೆ ವೈಟ್ ಪ್ಯಾಂಟ್ ಹಾಳಾಗಿತ್ತು. ಸೊ ಒಂದು ವೈಟ್ ಪ್ಯಾಂಟ್ ಬೇಕಿತ್ತು. ಕಾಟನ್ ಶಾರ್ಟ್ಸ್ ಇದು ಯೂನಿಕ್ಲೋಲ್ಲಿ ತೊಗೊಂಡಿದ್ದು. ನೆಕ್ಸ್ಟ್ ಬಂದು ಪ್ಯಾಂಟ್, ಇದು H&M ಅಲ್ಲಿ ಇದೊಂದು ಬೀಚಲ್ಲಿ ಹಾಕೊಳ್ಳೋದಕ್ಕೆ, ಬೀಚ್ ವೆಕೇಶನ್ಗೆ ಹೋದಾಗ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗೆ ಬೇಸಿಕ್ ಕ್ರಾಪ್ ಟಾಪ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ, ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕಾಗಿರ್ಬೋದು ಆ ಥರದಲ್ಲಿ. ಸೊ ಇದೊಂದು ಬಂದು ಝಾರಲ್ಲಿ ತೊಗೊಂಡಿದ್ದು. ನನಗೆ ಫಿಟ್ಟಿಂಗ್ ಇಷ್ಟ ಆಯಿತು. ಸೊ ವೈಟು ಪ್ಲೇನು ತುಂಬ ಚೆನ್ನಾಗಿರುತ್ತೆ. ಹೆಂಗೆ ಬೇಕಾದ್ರೂ ಸ್ಟೈಲ್ ಮಾಡ್ಬೋದು, ಯಾವುದ್ರ ಜೊತೆ ಬೇಕಾದ್ರೂ ಸ್ಟೈಲ್ ಮಾಡ್ಬೋದು ಅದಕ್ಕೆ. ಸೊ ಇನ್ನೊಂದು ಪ್ಯಾಂಟು ಅಲ್ಲೇ ಇಟ್ಬಿಟ್ಟಿದ್ದೀನಿ, ಬರ್ತೀನಿ ತೋರಿಸ್ತೀನಿ. ಈ ಕಲರ್ಫುಲ್ ರೆಡ್ ಕಲರ್ ಪ್ಯಾಂಟ್, ಈ ಥರ ಕಲರ್ಫುಲ್ ಆಗಿರೋದು ರೆಡ್ ಕಲರ್ ಪ್ಯಾಂಟ್ ನನ್ನ ಹತ್ರ ಇರಲಿಲ್ಲ. ಸೊ ಬೇಕಿತ್ತು ನನಗೆ ಒಂದು ಈ ಥರ ಕಲರ್ಫುಲ್ ಆಗಿರೋ ಪ್ಯಾಂಟು ತೊಗೊಂಡೆ. ಸೊ ಇದು ಕೂಡ H&M ಅಲ್ಲಿ ತೊಗೊಂಡಿದ್ದು. ಇಷ್ಟು ನಾನು ಈ ಸೇಲಲ್ಲಿ ಶಾಪಿಂಗ್ ಮಾಡಿದ್ದು. ಇವಾಗೂ ಏನಾದರೂ ಇದ್ರೆ ಹೋಗಿ ಚೆಕ್ ಮಾಡಿ ಒಂದ್ಸರಿ. H&M ಝಾರಾ ಎಲ್ಲ ಕಡೆ ಇಷ್ಟು ಅಂದರೆ 40%, 50% ಆ ಥರ. ಸೊ ಹೋಗಿ ಚೆಕ್ ಮಾಡಿ.